ಸರ್, ಈಗ ಸಂವಿಧಾನದ ವಿಶೇಷ ಆರ್ಟಿಕಲ್ಗಳ ಪೈಕಿ ಎಲ್ಲ ಒಂದು ವ್ಯವಸ್ಥೆ ಒಳಗೆ ನಾವು ಹೆಂಗ್ ಬದುಕಬೇಕು, ಹೆಂಗ್ ಬದುಕನ್ನ ಕಟ್ಕೋಬೇಕು, ಯಾರು ಯಾರಿಗೂ ತೊಂದರೆ ಮಾಡದೇ ಇರೋ ಹಾಗೆ ಹೇಗ್ ಬದುಕಬೇಕು, ತೊಂದರೆ ಮಾಡಿದ್ರೆ ಏನ್ ಮಾಡಬೇಕು, ತೊಂದರೆ ಆಗದೆ ಇರೋ ಹಾಗೆ ಏನ್ ಮಾಡಬೇಕು, ಇದಕ್ಕೆಲ್ಲ ವಿಶೇಷ ವಿವಿಧ ಆರ್ಟಿಕಲ್ಗಳಡಿ ಸಾಕಷ್ಟು ಅವಕಾಶ ಅದ. ಇದೆಲ್ಲ ಇದ್ದಾಗನೂ ಸಹಿತ ನಿರ್ಭಯ ಪ್ರಕರಣ ನಡೆದಾಗ ವಿಶೇಷವಾದಂತ ಕಾನೂನನ್ನ ಜಾರಿಗೆ ತರುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿತ್ತು. ಅದೇ ನಿಟ್ಟಿನಲ್ಲಿ ಸಾಕಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರೋಹಿತ್ ವೇಮುಲು ಪ್ರಕರಣಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಮತ್ತೊಂದು ಪ್ರಕರಣ ಆಗಿರ್ಬೋದು, ಬಹಳಷ್ಟು ಪ್ರಕರಣಗಳಿಗೆ ವಿಶೇಷ ಕಾನೂನನ್ನ ಜಾರಿಗೆ ತರುವಂತ ಕೆಲಸ ಆಗಿದೆ. ಇವತ್ತು ಮರ್ಯಾದೆಗೇಡು ಹತ್ಯೆ, ಈ ಮರ್ಯಾದೆಗೇಡು ಹತ್ಯೆ ಯಾರು ಮಾಡ್ತಾ ಇದ್ದಾರೆ, ಯಾವುದೇ ಜನರನ್ನ ಯಾರೋ ಹೋಗಿ ಕೊಲೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಲ್ಲ. ಇದು ತಮ್ಮದೇ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ದೊಡ್ಡವಳಾಗಿರುವಂತ ಮಗಳನ್ನ ಅಥವಾ ಮಗನನ್ನ ತಮ್ಮದೇ ಯಾರು ಹೆತ್ತು ಹೊತ್ತವರೇ ಹೋಗಿ ಕೊಲೆ ಮಾಡ್ತಾ ಇರುವಂತ ಹತ್ಯೆ. ಇದು ಕಾನೂನೊಳಗ ಜೀವ ಕೊಡಾಕ ಅವಕಾಶ ಇರಬಹುದೇ ಹೊರತು ಕೊಲೆ ಮಾಡಕ್ ಎಲ್ಲೂ ಅವಕಾಶ ಇಲ್ಲ. ಪಾಲನೆ ಪೋಷಣೆ ಮಾಡಕ್ ಅವಕಾಶ ಇದೆ ಹೊರತು ಆ ಕಾನೂನನ್ನ ಉಲ್ಲಂಘನೆ ಮಾಡಿ ಕೊಲೆ ಮಾಡಕ್ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 2011ರಿಂದ ಸಾಕಷ್ಟು ಪ್ರಕರಣಗಳು ರಾಜ್ಯದಲ್ಲಿ ನಡೆದಿದ್ದಾವೆ. ಸುಮಾರು 20ಕ್ಕೂ ಅಧಿಕ ಪ್ರಕರಣಗಳು ನಡೆದಿದ್ದಾವೆ. 8ರಿಂದ 10 ಜನ ಯುವತಿಯರ ಕೊಲೆಯಾಗಿದೆ, ಮಕ್ಕಳ ಕೊಲೆಯಾಗಿದೆ. ಅದರ ಜೊತೆಗೆ 9ಕ್ಕೂ ಅಧಿಕ ಯುವಕರ ಕೊಲೆಯಾಗಿದೆ ಮತ್ತು ಸಂಬಂಧಿಕರ ಕೊಲೆನೂ ಸಹಿತ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ರಾಜ್ಯ ಸರ್ಕಾರಗಳು ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ರಾಜ್ಯ ಆಡಳಿತ ಚುಕ್ಕಾಣಿ ಹಿಡಿಯೋರು ಯಾವುದೇ ಪಕ್ಷದವರು ಆಗಿರ್ಬೋದು, ಇವತ್ತು ನೋಡ್ರಿ ನಮ್ಮ ರಾಜ್ಯ ಸರ್ಕಾರ ಕಾನೂನೊಳಗೆ ಸಾಕಷ್ಟು ಅವಕಾಶ ಅದ. ದೇಶದ್ರೋಹ ತಡೆಯಕ್ಕೆ ಅವಕಾಶ ಅದ, ನಕ್ಸಲ್ವಾದ ತಡೆಯೋಕೆ ಅವಕಾಶ ಅದ, ಉಗ್ರವಾದ ತಡೆಯೋಕೆ ಅವಕಾಶ ಅದ, ದ್ವೇಷ ಭಾಷಣವನ್ನ ತಡೆಯೋಕ್ಕೂ ಸಹಿತ ಅವಕಾಶ ಅದ. ಆದ್ರೂ ಸಹಿತ ದ್ವೇಷ ಭಾಷಣ ತಡೆ ಕಾಯ್ದೆಯನ್ನ ಮತ್ತೆ ಜಾರಿಗೆ ತಂದ್ರು. ಆದ್ರೆ ಈ ನಿಟ್ಟಿನಲ್ಲಿ ನಾವು ಆಗ್ರಹ ಮಾಡೋದೇನಪ್ಪಾ ಅಂತಂದ್ರೆ ಮರ್ಯಾದೆಗೇಡು ಹತ್ಯೆ ಅನ್ನುವಂತ ವಿಷಯವನ್ನ ಅದಕ್ಕೆ ಸಂಪೂರ್ಣ ಕಡಿವಾಣ ಹಾಕಬೇಕು. ರಾಜ್ಯ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಸೇರ್ಬಿಟ್ಟು ಒಂದು ಒಳ್ಳೆಯ ಕಾನೂನನ್ನ ಜಾರಿಗೆ ತರಬೇಕು. ಪ್ರಾಮಾಣಿಕವಾಗಿನೂ ಸಹಿತ ಇಂತಹ ಒಂದು ಸಾಮಾಜಿಕ ಸಮಾನತೆಯ ಒಂದು ಪರಿಕಲ್ಪನೆಯನ್ನ ರಾಜ್ಯದಲ್ಲಿ ಮೂಡಿಸಬೇಕು. ಯಾಕಂದ್ರೆ ಕರ್ನಾಟಕ ಯಾವತ್ತೂ ಮಾದರಿಯಾಗಿನ ಕೆಲಸ ಮಾಡ್ತಾ ಇದೆ ಸಾಕಷ್ಟು ಕಾನೂನುಗಳ ಪರಿಪಾಲನೆ ವಿಷಯದಲ್ಲಿ, ಸಂವಿಧಾನದ ವಿಷಯದಲ್ಲಿ. ಅದಕ್ಕೆ ಅದೇ ಸಂವಿಧಾನಬದ್ಧವಾದಂತಹ ಹಕ್ಕಿನಡಿ ಇವತ್ತು ಆ ಸಂವಿಧಾನದ ವಿಶೇಷ ಆರ್ಟಿಕಲ್ ಏನು 15, 16, 19, 21 ಏನಿದಾವೆ ಅವುಗಳನ್ನ ಒಳಗೊಂಡಂತೆ ಯಾರಿಂದನೂ ಯಾರಿಗೂ ತೊಂದರೆ ಆಗಬಾರದು. ಇಂತಹ ಪ್ರಕರಣಗಳಲ್ಲಿ ವಿಶೇಷವಾಗಿ ಮರ್ಯಾದೆಗೇಡು ಹತ್ಯೆಗೆ ಸಂಬಂಧಪಟ್ಟಂತೆ ವಿಶೇಷ ಮುತುವರ್ಜಿಯನ್ನು ವಹಿಸಿ ವಿಶೇಷ ರೂಪರೇಷೆಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ವಿಶೇಷವಾದಂತಹ ಮರ್ಯಾದೆಗೇಡು ಹತ್ಯೆ ನಿಷೇಧ ಮಾನ್ಯ ಕಾಯ್ದೆಯನ್ನ ಜಾರಿಗೆ ತರಬೇಕು ಅನ್ನುವಂತ ಆಗ್ರಹವನ್ನ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಇವತ್ತು ನಾವು ಜನಾಂದೋಲನವನ್ನ ಮಾಡಬೇಕು. ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡ್ತೇವೆ. ಇಂತಿಂತ ಪ್ರಕರಣಗಳು ಎಲ್ಲೆಲ್ಲಾಗಿದ್ದಾವೆ ಅಲ್ಲೆಲ್ಲ ಭೇಟಿ ಕೊಡೋದ್ರ ಮೂಲಕ ಒಂದು ಕ್ರಾಂತಿಕಾರಿ ಹೋರಾಟವನ್ನ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಈ ಸಂಬಂಧಪಟ್ಟಂತೆ ಕಣ್ತರಿಸುವಂತ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಅದಕ್ಕೆ ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಬಹಳಷ್ಟು ಕಳಕಳಿ ಹೊಂದಿರುವಂತದ್ದು ಮತ್ತು ಈ ಒಂದು ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳಲ್ಲಿ ರಾಜ್ಯದ ಮಹಿಳಾ ಆಯೋಗ ಮತ್ತು ಮಾನವ ಹಕ್ಕುಗಳ ಆಯೋಗ ಸಂಪೂರ್ಣ ನಿಷ್ಕ್ರಿಯವಾಗಿದ್ದಾವೆ. ಎಲ್ಲೋ ಒಂದು ಪ್ರಕರಣದಲ್ಲಿ ಧ್ವನಿ ಎತ್ತಿದ್ ನೋಡಿದ್ದೇವೆ ಹೊರತು ಸಂಪೂರ್ಣ ಎಲ್ಲ ಪ್ರಕರಣಗಳಲ್ಲೂ ಮಹಿಳಾ ಆಯೋಗ ಆಗಿರ್ಬೋದು ಮತ್ತು ಮಾನವ ಹಕ್ಕುಗಳ ಆಯೋಗ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ. ಅದಕ್ಕೆ ಅವರು ಸಹಿತ ಕಾರ್ಯಪ್ರವೃತ್ತಾಗಿ ಇಂತಹ ಕಾಯ್ದೆಯನ್ನ ಅನುಷ್ಠಾನಗೊಳಿಸುವಂತ ನಿಟ್ಟಿನಲ್ಲಿ ಯಾವ್ಯಾವ ಕಾನೂನಿನ ತೊಡಕುಗಳಾಗದಂತೆ ಏನೇನು ರೂಪರೇಷೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಬೇಕು. ರಾಜ್ಯ ಸರ್ಕಾರ ಸೂಕ್ತ ಪ್ರಸ್ತಾವನೆಯೊಂದಿಗೆ ಈ ಕಾನೂನನ್ನ ಜಾರಿಗೆ ತರಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತೇವೆ. ಮತ್ತು ಜೊತೆಗೆ ಏನು ಮಾನ್ಯಾಳ ಕುಟುಂಬಕ್ಕೆ, ವಿವೇಕಾನಂದ ಕುಟುಂಬಕ್ಕೆ ಈ ತತ್ಕ್ಷಣ ಜಿಲ್ಲಾಡಳಿತ ಕಾನೂನೊಳಗಿರುವಂತಹ ಅವಕಾಶದ ಪ್ರಕಾರ ಅವರಿಗೆ 10 ಎಕರೆ ಭೂಮಿಯನ್ನ ಕೊಡಬೇಕು, ಸೂಕ್ತ ಸರ್ಕಾರಿ ನೌಕರಿ ಸೌಲಭ್ಯವನ್ನ ಕೊಡಬೇಕು. ಯಾವ್ಯಾವ ಮಕ್ಕಳಿಗೆ ಕೊಡ್ಲಿ ಪೆಟ್ಟು ಬಿದ್ದಿದೆ ಅವರ ಸಂಪೂರ್ಣ ವ್ಯಾಸಂಗದ ವೆಚ್ಚ, ಡಿಗ್ರಿವರೆಗೂ ಅವರ ಸಂಪೂರ್ಣ ವ್ಯಾಸಂಗದ ವೆಚ್ಚವನ್ನ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ನೋಡ್ಕೋಬೇಕು ಅನ್ನುವಂತ ಆಗ್ರಹವನ್ನ ಈ ಮೂಲಕ ಮಾಡ್ತಾರೆ. ಮಾನ್ಯ ಸಂಬಂಧಪಟ್ಟಂತ ವಿವೇಕಾನಂದ ಕುಟುಂಬಕ್ಕೆ ಮತ್ತು ಆ ಕುಟುಂಬಕ್ಕೆ ಅನ್ಯಾಯದಂತ ಘಟನೆ ನೋಡಿ ಆ ಸಂಬಂಧಪಟ್ಟಂತ ಏನ್ ಘಟನೆ ಮಾಡಿರಲ್ಲ ಅವ್ರ ಆಸ್ತಿಯನ್ನು ಮುಟ್ಟುಗೋಲಾಕು ಸರ್ಕಾರ ಹಾಕೊಂಡು ಮಾನ್ಯ ನ್ಯಾಯಾಲಯ ಮತ್ತು ಇರ್ತಕ್ಕಂಥ ಫ್ಯಾಮಿಲಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಕೇಳ್ಕೊ. ಮರ್ಯಾದೆಗಳು ಕಾನೂನು ಇದೆಯಲ್ಲ ಆ ಕಾನೂನನ್ನ ಸರ್ಕಾರ ಈ ಹಿಂದೆ ಕೆಲವೊಂದು ಪ್ರಕರಣ ಮಾಡಿ ಆಗಿದೆ.
ಈ ಉದಾಹರಣೆ ಹೇಳ್ಬೇಕಂದ್ರೆ ಈ ಮಾನ್ಯ ಪ್ರಕರಣ ಮಾಡಿದಾಗ ಮಾತ್ರ ಇಂಥ ಉದಾಹರಣೆ ಇದು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಅವ್ರ ಹೆಸರು ಕಾಯ್ದೆ ತರಬೇಕು ಅಂತ ಹೌದು ನಿಮ್ಮ ಹೆಸರು ಸರ್? ಪಕ್ಕಣ್ಣ ದೊಡ್ಡ ಮನಿ.